ಪಂಡರಾಪುರದ ಪಾಂಡುರಂಗ ವಿಠ್ಠಲನ ನಾಮಸ್ಮರಣೆಯಲ್ಲಿ ಎಂಥ ಶಕ್ತಿ ಇದೆ ಗೊತ್ತಾ. ಗೋರ ಪಾಂಡುರಂಗನ ಪರಮಭಕ್ತನಾಗಿದ್ದ ಇವನು. ಕುಂಬಾರನಾಗಿದ್ದ ಅವನು ಒಂದು ದಿನ ಮಡಿಕೆಗಳನ್ನ ಮಾಡ್ಲಿಕ್ಕೆ ವಿಠ್ಠಲನ ನಾಮಸ್ಮರಣೆ ಮಾಡ್ತಾ ಮಣ್ಣನ್ನ ತುಳಿತಿರ್ತಾನೆ. ಅಲ್ಲೇ ಅಂಗಳದಲ್ಲಿ ಆಟವಾಡ್ತಿದ್ದ ಅವನ ಶಿಶು ಮಣ್ಣನ್ನ ತುಳಿತಿದ್ದ ಜಾಗಕ್ಕೆ ಬಂದ್ಬಿಡುತ್ತೆ. ಗೋರ ವಿಠ್ಠಲನ ನಾಮವಾಡುತ್ತಾ ಮಗುವನ್ನ ಗಮನಿಸದೆ ಮಣ್ಣಿನಲ್ಲಿ ತುಳಿದ್ಬಿಡ್ತಾನೆ. ಅವನ ಮಗು ಅಲ್ಲೇ ಸಾವನ್ನಪ್ಪುತ್ತೆ. ಮಣ್ಣಿನಲ್ಲಿ ಮಗುವಿನ ಸ್ಥಿತಿಯನ್ನ ಕಂಡ ಗೋರನ ಪತ್ನಿಗೆ ಆಘಾತವಾಗುತ್ತೆ. ಆವೇಶದಲ್ಲಿ ಗೋರನ ಪತ್ನಿ ಇದಕ್ಕೆಲ್ಲ ವಿಠ್ಠಲನೇ ಕಾರಣನೆಂದು ಅವನ ವಿಗ್ರಹವನ್ನ ಎತ್ತೆಸೆಯಲು ಹೋಗ್ತಾಳೆ. ಇದನ್ನ ಕಂಡು ಕೆಂಡಾಮಂಡಲನಾದ ಗೋರ ತನ್ನ ಪತ್ನಿಯನ್ನ ಜೋರಾಗಿ ಕೂಗ್ತಾನೆ. ಇದರಿಂದ ಹೆದರ್ತಾಳೆ ಗೋರನ ಪತ್ನಿ. ಅವನು ಕೋಪದಿಂದ ತನ್ನನ್ನ ಏನಾದ್ರೂ ಮಾಡಿಬಿಡ್ತಾನೆ ಅಂತ ನನ್ನ ಮುಟ್ಟಿದರೆ ವಿಠ್ಠಲನ ಮೇಲೆ ಆಣೆ ಅಂತ ಹೇಳ್ತಾಳೆ. ಇದರಿಂದ ಶಾಂತನಾದ ಗೋರ ತನ್ನ ಪತ್ನಿಯನ್ನ ಯಾವುದೇ ಸಂದರ್ಭದಲ್ಲೂ ಮುಟ್ಟೋದೇ ಇಲ್ಲ. ಚಿಂತೆಗೀಡಾದ ಅವನ ಪತ್ನಿ ಮತ್ತೆ ವಿಠ್ಠಲನ ಮೇಲೆ ಆಣೆ ಇಟ್ಟು ತನ್ನ ತಂಗಿಗೆ ಅವನನ್ನ ಕೊಟ್ಟು ಮದುವೆ ಮಾಡಿಸ್ಬಿಡ್ತಾಳೆ. ಮದುವೆ ಆದ್ಮೇಲೆ ಇಬ್ಬರನ್ನು ಒಂದೇ ತರ ನೋಡ್ಬೇಕು, ಭೇದ ಭಾವ ಮಾಡಬಾರ್ದು ಅಂತ ವಿಠ್ಠಲನ ಮೇಲೆ ಆಣೆ ಇಟ್ಟು ಎಚ್ಚರಿಸ್ತಾರೆ ಘೋರನ ಮಾವ. ಮೊದಲ ದಿನವೇ ಎರಡನೇ ಪತ್ನಿಯನ್ನ ಮುಟ್ಟಲು ನಿರಾಕರಿಸ್ತಾನೆ ಘೋರ. ಯಾಕೆ ಅಂತ ತನ್ನ ಮೊದಲನೇ ಪತ್ನಿ ಕೇಳಿದಾಗ, ನಿನ್ನನ್ನು ನಾನು ಮುಟ್ಟೋದಿಲ್ಲ, ಆದ್ರಿಂದ ಎರಡನೇ ಪತ್ನಿಯನ್ನು ಕೂಡ ನಾನು ಮುಟ್ಟೋದಿಲ್ಲ, ಇಬ್ಬರ ಮಧ್ಯ ಭೇದ ಭಾವ ಮಾಡೋದಿಲ್ಲ, ಯಾಕಂದ್ರೆ ವಿಠ್ಠಲನ ಮೇಲೆ ಆಣೆ ಆಗಿದೆ ಅಂತ ಹೇಳ್ತಾನೆ. ಹೀಗೆ ಆದ್ರೆ ಜೀವನವನ್ನ ನಡೆಸೋದು ಹೇಗೆ ಅಂತ ಇಬ್ಬರು ಉಪಾಯ ಮಾಡಿ ರಾತ್ರಿ ಗೋರ ಮಲ್ಗಿರ್ಬೇಕಾದ್ರೆ ಅವನ ಕೈಯನ್ನ ಇಬ್ಬರು ಹಿಡಿದು ಪಕ್ಕದಲ್ಲಿ ಮಲ್ಕೊಂಡ್ಬಿಡ್ತಾರೆ. ಇದನ್ನ ಬೆಳಗೆದ್ದು ನೋಡಿದ ಗೋರ ಜೋರಾಗಿ ವಿಠ್ಠಲ ಅಂತ ಕಿರ್ಚುತ್ತಾನೆ. ದೇವರಿಗೆ ನಾನು ಅಪಚಾರ ಮಾಡಿದೆ ಅಂತ ತನ್ನ ಪತ್ನಿಯರು ಹಿಡಿದಿದ್ದ ಕೈಗಳನ್ನ ಕತ್ತರಿಸ್ಕೊಂಡ್ಬಿಡ್ತಾನೆ. ಆಗ್ಲೇ ಅವನ ಮನೆ ಬಾಗಿಲಿಗೆ ಒಂದು ಅಪರಿಚಿತ ವ್ಯಕ್ತಿ ಬರ್ತಾನೆ. ಅವನು ಗೋರನ ಸ್ಥಿತಿಯನ್ನ ನೋಡಿ ಅವನ ಆಲನೆ ಪಾಲನೆ ನೋಡ್ಕೊಂತಾನೆ. ಅವನ ಕೆಲಸ ಕಾರ್ಯಗಳನ್ನೆಲ್ಲ ಖುದ್ದಾಗಿ ತಾನೇ ಮಾಡ್ತಾನೆ. ಹೀಗೆ ಒಂದು ದಿನ ಒಬ್ಬ ಗುರುಗಳು ಗೋರನ ಮನೆ ಹತ್ರ ಬರ್ತಾರೆ. ಅಲ್ಲಿ ಆಗಿದ್ದನ್ನೆಲ್ಲ ತಿಳಿದ ಗುರುಗಳು ಗೋರನಿಗೆ ಆ ಅಪರಿಚಿತ ವ್ಯಕ್ತಿ ಬೇರೆ ಯಾರು ಅಲ್ಲ, ನೀನು ಪೂಜೆ ಮಾಡುವ ನಿನ್ನ ಪರಮ ದೈವವಾಗಿರುವ ವಿಠ್ಠಲ ಅಂತ ತಿಳಿಸ್ತಾರೆ. ಇದನ್ನ ಕೇಳಿ ಗೋರ ಒಂದು ನಿಮಿಷ ಸ್ತಬ್ಧನಾಗೋಗ್ಬಿಡ್ತಾನೆ. ಮನೆ ಒಳಗೆ ಹೋಗಿ ಆ ವ್ಯಕ್ತಿಯನ್ನ ಹುಡುಕಲು ಪ್ರಯತ್ನಿಸ್ತಾನೆ. ಆದ್ರೆ ಆ ವ್ಯಕ್ತಿ ಅಲ್ಲಿ ಇರೋದೇ ಇಲ್ಲ. ತಕ್ಷಣ ಗೋರ ಪಂಡರಾಪುರಕ್ಕೆ ಧಾವಿಸ್ತಾನೆ. ಪಂಡರಾಪುರದಲ್ಲಿ ಪಾಂಡುರಂಗ ವಿಠ್ಠಲನ ಮುಂದೆ ನಿಂತು ಅವನ ನಾಮಸ್ಮರಣೆ ಮಾಡಲು ಶುರು ಮಾಡ್ತಾನೆ. ವಿಠ್ಠಲನ ನಾಮಸ್ಮರಣೆ ಆಗ್ತಿರುವಾಗ ಗೋರ ಕಳ್ಕೊಂಡಿದ್ದ ತನ್ನ ಕೈಗಳು ವಾಪಸ್ ಬರುತ್ತೆ. ಸಾಕ್ಷಾತ್ ಪಾಂಡುರಂಗ ವಿಠ್ಠಲನೇ ಅವನ ಮುಂದೆ ಬಂದು ಪ್ರತ್ಯಕ್ಷನಾಗ್ತಾನೆ. ಘೋರನ ನಿಸ್ವಾರ್ಥ ಭಕ್ತಿಗೆ ಮೆಚ್ಚಿ ತನ್ನ ಶಿಶುವಿಗೆ ಮರುಜನ್ಮವನ್ನ ಪ್ರಾಪ್ತಿ ಮಾಡ್ತಾನೆ ವಿಠ್ಠಲ. ಅವತ್ತಿಂದ ಘೋರನನ್ನ ಭಕ್ತ ಕುಂಬಾರ ಅನ್ನೋ ಹೆಸರಲ್ಲಿ ಕರೀತಾರೆ. ಕೊಡುವವನು ವಿಠ್ಠಲನೇ, ತೆಗೆದುಕೊಳ್ಳುವವನು ವಿಠ್ಠಲನೇ. ಹೇಳಿ ವಿಠ್ಠಲ ವಿಠ್ಠಲ.